ಡಿಯರ್ ಸ್ಟೂಡೆಂಟ್ಸ್, ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅನ್ನುವಂಥ ಪಾಠ ಒಂದು ಇಂಟರ್ವ್ಯೂ ಅಂದರೆ ಒಂದು ಸಂದರ್ಶನದ ರೀತಿಯಲ್ಲಿರೋದ್ರಿಂದ ಇಲ್ಲಿ ಜಾರ್ಜ್ ಲೂಯಿಸ್ ಬೋರ್ಗಸ್ ಅವರು ತುಂಬ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಟಾಪಿಕ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇವತ್ತಿನ ಕ್ಲಾಸಲ್ಲಿ ಈ ಪಾಠದಲ್ಲಿ ಡಿಸ್ಕಸ್ ಆಗಿರ್ತಕ್ಕಂಥ ಮೇನ್ ಟಾಪಿಕ್ಸ್ಗಳು ಯಾವುದು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೀ ಪಾಯಿಂಟ್ಸ್ಗಳನ್ನ ಹೇಗೆ ಮಾಡಿಟ್ಕೋಬೇಕು ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ಈ ಪಾಠದಲ್ಲಿ ಬರ್ತಕ್ಕಂಥ ಮೊದಲನೇ ಪಾಯಿಂಟ್, ಹಿಸ್ ಮದರ್ ಡೋನಾ ಲಿಯೋನಾರ್. ಇವರು ಬೋಗಸ್ ಅವರ ತಾಯಿ. ಈ ಪಾಠದ ಆರಂಭದಲ್ಲಿ ತಮ್ಮ ತಾಯಿ ಬಗ್ಗೆ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಎಕ್ಸಾಮಿನೇಷನಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗಾದರೆ ಯಾವ್ಯಾವ ಪಾಯಿಂಟ್ಸನ್ನು ನಾವಿಲ್ಲಿ ಮಾಡಿಟ್ಕೋಬೇಕು ನೋಡಿ. ಬೋಗಸ್ ಡಿಸ್ಕ್ರೈಬ್ಸ್ ಹಿಸ್ ಮದರ್ ಆಸ್ ಎಕ್ಸ್ಟ್ರಾ ಆರ್ಡಿನರಿ, ಕೈಂಡ್ ಆ್ಯಂಡ್ ಇಂಟೆಲಿಜೆಂಟ್ ವುಮೆನ್ ವಿತ್ ನೋ ಎನಿಮೀಸ್. ಅವ್ರ ತಾಯಿ ಹೇಗಿದ್ರು ಅಂತಂದರೆ ಸಿ ವಾಸ್ ಆ್ಯನ್ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್, ತುಂಬ ಅಸಾಮಾನ್ಯರಾಗಿದ್ದರು. ಕೈಂಡ್, ತುಂಬ ಕರುಣಾಮಯಿಯಾಗಿದ್ದರು. ಆ್ಯಂಡ್ ಇಂಟೆಲಿಜೆಂಟ್ ವುಮೆನ್ ವಿತ್ ನೋ ಎನಿಮೀಸ್, ತುಂಬ ಇಂಟೆಲಿಜೆಂಟ್ ಆಗಿದ್ದರು. ಹಾಗೆ ಅವರಿಗೆ ಯಾವ ಶತ್ರುಗಳು ಕೂಡ ಇರಲಿಲ್ಲ, ಅಜಾತ ಶತ್ರು ಅಂತ ಕರಿತೀವಲ್ಲ ಹಾಗಿದ್ರು ಅವ್ರ ತಾಯಿ. ಹಿ ಫೀಲ್ಸ್ ಎ ಸೆನ್ಸ್ ಆಫ್ ಗಿಲ್ಟಿ. ಆದರೂ ಕೂಡ ಇವ್ರಿಗೆ ಏನೋ ಒಂಥರ ಗಿಲ್ಟ್ ಕಾಡ್ತಾ ಇರ್ತದೆ, ಅಪರಾಧಿ ಮನೋಭಾವನೆ ಅಂತೀವಲ್ಲ, ನಾನೇನೋ ತಪ್ಪು ಮಾಡಿದೆ ಅಂತಕ್ಕಂಥ ಫೀಲಿಂಗ್ ಕಾಡ್ತಾ ಇರ್ತದೆ. ಯಾಕೆ ಅಂದರೆ ಫಾರ್ ನಾಟ್ ಬೀಯಿಂಗ್ ಹ್ಯಾಪಿ ಮ್ಯಾನ್ ಟು ಗಿವ್ ಹರ್ ಡಿಸರ್ವ್ಡ್ ಹ್ಯಾಪಿನೆಸ್. ಅವ್ರ ತಾಯಿ ಜೀವಂತವಾಗಿದ್ದಾಗ ಅವರಿಗೆ ಯಾವ ಸಂತೋಷವನ್ನು ಕೊಡಬೇಕಾಗಿತ್ತೋ ಅದನ್ನು ನನ್ನಿಂದ ಕೊಡೋಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇವರಿಗೆ ಗಿಲ್ಟ್ ಕಾಡ್ತಾ ಇರ್ತದೆ. ಬೋಗಸ್ ಸೇಸ್ ದ್ಯಾಟ್ ಇಟ್ ಇಸ್ ಟ್ರೂ ಆಫ್ ಆಲ್ ಚಿಲ್ಡ್ರನ್. ಇದು ಬೋಗಸ್ ಅವ್ರಿಗೆ ಮಾತ್ರ ಅಲ್ಲ, ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಕೂಡ ಹೀಗೆ ಅನಿಸುತ್ತೆ ಅಂತ ಹೇಳ್ತಾರೆ. ತಾಯಿ ಜೀವಂತವಾಗಿದ್ದಾಗ ಚೆನ್ನಾಗಿ ನೋಡಲ್ಲ, ಅವರಿಗೆ ಖುಷಿ ಸಂತೋಷನ ಕೊಡೋಕ್ಕಾಗಲ್ಲ, ಆದರೆ ಸತ್ತೋದ ಮೇಲೆ ದುಃಖ ಪಡ್ತಾ ಇರ್ತೀವಿ, ನಾವು ಚೆನ್ನಾಗಿ ನೋಡ್ಕೊಳ್ಳೋಕೆ ಆಗಲಿಲ್ಲ ಅಂತ. ಅದಕ್ಕೆ ಏನು ಹೇಳ್ತಾರೆ ನೋಡಿ, ಓನ್ಲಿ ವೆನ್ ದೇರ್ ಮದರ್ ಡೈಸ್ ವಿಲ್ ದೇ ಫೀಲ್ ಹೌ ದೇ ಹ್ಯಾವ್ ಟೇಕನ್ ಹರ್ ಫಾರ್ ಗ್ರಾಂಟೆಡ್. ಜೀವಂತವಾಗಿದ್ದಾಗ ಅವಳಿಗೆ ಬೆಲೆನೇ ಕೊಡೋಕ್ಕಾಗಲ್ಲ, ಎಲ್ಲೋ ನಮಗೆ ಫ್ರೀಯಾಗಿ ಬಂದ್ಬಿಟ್ಟದೇನೋ, ನಮ್ಮನ್ನು ನೋಡೋದು, ನಮ್ಮನ್ನು ಕಾಳಜಿ ಮಾಡೋದು ಅವ್ರ ಕರ್ತವ್ಯ, ಅವ್ರ ಕರ್ಮ ಅಂತ ತಿಳ್ಕೊಂಡು ನಾವು ಅವ್ರ ಬಗ್ಗೆ ಕೇರೆ ಮಾಡೋಕ್ಕೆ ಹೋಗಲ್ಲ. ಅವ್ರ ಸಂತೋಷದ ಬಗ್ಗೆ ನಾವು ಏನು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಹಾಗೆಯೇ ಎಲ್ಲ ಮಕ್ಕಳು ಕೂಡ ಆಡ್ಕೊಡ್ತಾ ಇರ್ತಾರೆ. ಬಟ್ ತಾಯಿ ಸತ್ತೋದ ಮೇಲೆ ನಾನು ಸಂತೋಷವಾಗಿ ಅವ್ರು ನೋಡ್ಕೊಳ್ಳೋಕೆ ಆಗಲಿಲ್ಲ ಅಂತ ದುಃಖ ಪಡ್ತಾರೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಬ್ಲೈಂಡ್ನೆಸ್. ಈ ಬೋಗಸ್ ಅವರು ವಯಸ್ಸಾದಮೇಲೆ ಕುರುಡ್ರಾಗ್ತಾರೆ, ಕಣ್ಣು ಕಾಣದಂಗೆ ಆಗುತ್ತೆ. ಆ ಕುರುಡ್ತನದ ಬಗ್ಗೆ, ಈ ಬ್ಲೈಂಡ್ನೆಸ್ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನಾವಿಲ್ಲಿ ಪಾಯಿಂಟ್ ಮಾಡಿ ಇಟ್ಕೋಬೇಕು. ಇಲ್ಲಿ ಕೇವಲ ಬ್ಲೈಂಡ್ನೆಸ್ ಮಾತ್ರ ಅಂತಲ್ಲ, ಅಂಗವಿಕಲತೆ ಅಂತ ಅಂದ್ಕೊಳ್ಳಿ. ಅದ್ರ ಬಗ್ಗೆ ಏನು ಹೇಳ್ತಾರೆ ನೋಡಿ. ಬೋಗಸ್ ಎಕ್ಸೆಪ್ಟೆಡ್ ಹಿಸ್ ಬ್ಲೈಂಡ್ನೆಸ್ ಆ್ಯಸ್ ಎ ವೇ ಆಫ್ ಲೈಫ್. ಅವ್ರ ಕುರುಡ್ತನ ಬಂದಮೇಲೆ ಅವ್ರಿಗೇನು ಅಷ್ಟೊಂದು ಬೇಜಾರಾಗಲಿಲ್ಲ, ಇದು ಜೀವನ ಹೀಗೇನೆ ಅಂತ ಅವ್ರಿಗನ್ನಿಸ್ತು. ಹಿ ವಾಸ್ ನಾಟ್ ಅನ್ಹ್ಯಾಪಿ, ಅವ್ರಿಗೇನು ಅಷ್ಟೊಂದು ದುಃಖ ಆಗಿರಲಿಲ್ಲ. ಬಿಲೀವ್ಡ್ ದ್ಯಾಟ್ ಹಿಸ್ ಬ್ಲೈಂಡ್ನೆಸ್ ಈಸ್ ಎ ರಿಸೋರ್ಸ್. ಇಲ್ಲಿ ನೋಡಿ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್, ಅವ್ರ ಬ್ಲೈಂಡ್ನೆಸ್ ಇರೋದು ಅವ್ರಿಗೊಂಥರ ಸಂಪನ್ಮೂಲ, ರಿಸೋರ್ಸ್ ಅಂತ ಅನ್ನಿಸ್ತಾ ಇತ್ತು. ವಿ ಶುಡ್ ಎಕ್ಸೆಪ್ಟ್ ಅವರ್ ಹ್ಯುಮಿಲಿಯೇಷನ್, ಮಿಸ್ಫಾರ್ಚೂನ್ ಆ್ಯಂಡ್ ಎಂಬ್ಯಾರಸ್ಮೆಂಟ್. ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಏನೇ ಸಮಸ್ಯೆಗಳಿರ್ಬೋದು, ಹ್ಯುಮಿಲಿಯೇಷನ್ ಅವಮಾನ ಇರ್ಬೋದು, ಮಿಸ್ಫಾರ್ಚೂನ್ ದುರಾದೃಷ್ಟ ಇರ್ಬೋದು, ಎಂಬ್ಯಾರಸ್ಮೆಂಟ್, ಇವೆಲ್ಲವನ್ನು ನಾವು ಏನು ಮಾಡಬೇಕು ಅಂದರೆ ಆ್ಯಂಡ್ ಯೂಸ್ ದೆಮ್ ಆ್ಯಸ್ ರಾ ಮೆಟೀರಿಯಲ್ಸ್ ಫಾರ್ ಅವರ್ ಫ್ಯೂಚರ್ ಗ್ರೋತ್ ಆ್ಯಂಡ್ ಪ್ರಾಸ್ಪೆರಿಟಿ. ಇವೆಲ್ಲವುಗಳನ್ನ ನಾವು ಸಂಪನ್ಮೂಲ ಅಂತ ತಿಳ್ಕೋಬೇಕು. ಅವುಗಳನ್ನ ಬಳಸ್ಕೊಂಡು, ರಾ ಮೆಟೀರಿಯಲ್ ಅಂತ ಬಳಸ್ಕೊಂಡು ನಾವು ಮುಂದುವರಿಯೋದಕ್ಕೆ, ಮುಂದೇನಾದ್ರು ಸಾಧನೆ ಮಾಡೋದಕ್ಕೆ ಅದನ್ನು ಬಳಸ್ಕೋಬೇಕು ಅಂತ ಬೋಗಸ್ ಅವ್ರು ಹೇಳ್ತಾರೆ. ದೀಸ್ ರಾ ಮೆಟೀರಿಯಲ್ಸ್ ಹೆಲ್ಪ್ ಆ್ಯನ್ ಆರ್ಟಿಸ್ಟ್. ಈ ರೀತಿಯಾಗಿರ್ತಕ್ಕಂಥ ಏನೋ ಸಮಸ್ಯೆ ಬಂದಾಗ ಒಬ್ಬ ಕಲಾವಿದ, ಒಬ್ಬ ಆರ್ಟಿಸ್ಟ್ ಏನು ಮಾಡ್ತಾನೆ, ಅವುಗಳನ್ನ ರಾ ಮೆಟೀರಿಯಲ್ ಅಂತ ಬಳಸ್ಕೊಂಡು ಏನು ಮಾಡ್ತಾನೆ, ಟು ಫೀಲ್ ಮೋರ್ ಇಂಟೆನ್ಸ್ಲಿ ಆ್ಯಂಡ್ ಟು ಟ್ರಾನ್ಸ್ಫಾರ್ಮ್ ದ ಮಿಸರೇಬಲ್ ಸರ್ಕಮ್ಸ್ಟ್ಯಾನ್ಸಸ್. ಜೀವನದಲ್ಲಿ ಬರ್ತಕ್ಕಂಥ ಇಂಥ ಸಂದರ್ಭಗಳನ್ನು, ಇಂಥ ಸನ್ನಿವೇಶಗಳನ್ನ ಅವನು ಏನು ಮಾಡ್ತಾನೆ, ಆಫ್ ಅವರ್ ಲೈಫ್ ಇನ್ ಟು ಎಟರ್ನಲ್ ವರ್ಕ್ ಆಫ್ ಆರ್ಟ್. ತಾನೇನಾದರೂ ಸಾಧನೆ ಮಾಡಿಕೊಳ್ಳೋದಕ್ಕೆ, ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿಕೊಳ್ಳೋದಕ್ಕೆ ಇವುಗಳನ್ನ ಅವನು ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡಿಕೊಳ್ತಾನೆ. ಹಾಗೆಯೇ ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ಅದು ಸಮಸ್ಯೆ ನನಗೆ ಹಿಂಗಾಯ್ತಲ್ಲ ಅಂತ ಅನ್ಕೊಂಡು ಕೂರೋದಕ್ಕಿಂತ ಅವುಗಳನ್ನ ಬಳಸಿಕೊಂಡು ಆ ಕಷ್ಟಗಳನ್ನ ಮೆಟ್ಟಿ ನಾವು ಮುಂದುವರಿಯೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಬೋಗಸ್ ಅವರು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಪೊಯೆಟ್ರಿ. ಕಾವ್ಯ ಅಂತ ಕರಿತೀವಿ, ಕವಿತೆಗಳು ಅಂತ ಅಂದ್ಕೊಳ್ಳಿ, ಪೋಯಮ್ಸ್ ಅಂತ ಅಂದ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೆ ಬೋಗಸ್ ಅವ್ರು ಏನು ಹೇಳ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಇಲ್ಲಿವರೆಗೆ ಎಕ್ಸಾಮಿನೇಷನಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನೇ ಕೇಳಿರ್ತಾರೆ. ಹಾಗಾದರೆ ಏನೇನು ಪಾಯಿಂಟ್ಸ್ಗಳನ್ನ ನಾವಿಲ್ಲಿ ಮಾಡಿಟ್ಕೋಬೇಕು ನೋಡಿ. ಬೋಗಸ್ ಸೇಸ್ ದ್ಯಾಟ್ ಪೊಯೆಟ್ರಿ ಈಸ್ ಸಮಥಿಂಗ್ ಸೋ ಇಂಟಿಮೇಟ್, ಸೋ ಎಸೆನ್ಷಿಯಲ್ ದ್ಯಾಟ್ ಇಟ್ ಕೆನಾಟ್ ಬಿ ಡಿಫೈನ್ಡ್ ವಿತೌಟ್ ಓವರ್ ಸಿಂಪ್ಲಿಫೈಯಿಂಗ್ ಇಟ್. ಇದು ಎಷ್ಟೊಂದು ಪರ್ಸ್ನಲ್ ಆಗಿರ್ತದೆ, ಎಷ್ಟೊಂದು ಇಂಟಿಮೇಟ್ ಆಗಿರ್ತದೆ ಅಂತಂದರೆ ಇದನ್ನು ಮಾತುಗಳಲ್ಲಿ ನಾವು ಹೇಳೋಕ್ಕಾಗಲ್ಲ. ಆ ಪೊಯಮನ್ನು ಓದಿದಾಗ ನಮಗೆ ಒಂದು ರೀತಿಯಾಗಿರ್ತಕ್ಕಂಥ ಆನಂದ ಆಗುತ್ತಲ್ಲ, ಒಂಥರ ಅನುಭವ ಆಗುತ್ತಲ್ಲ, ಅದನ್ನು ಅಷ್ಟು ಈಸಿಯಾಗಿ ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ. ನಾವು ಸಿಂಪ್ಲಿಫೈ ಮಾಡಿದ್ರೆ ಇದನ್ನು ಡಿಫೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. It would be like attempting to describe the color yellow, love and fall of leaves in the autumn. ಈ ಪೊಯೆಟ್ರಿನ ಡಿಫೈನ್ ಮಾಡಿದಷ್ಟು ಡಿಫಿಕಲ್ಟ್ ಅಂತಂದರೆ, ಯೆಲ್ಲೋ ಕಲರ್ ಹೇಗಿದೆ ಅದ್ರ ಬಗ್ಗೆ ಒಂದು ವ್ಯಾಖ್ಯಾನ ಕೊಡಿ, ವ್ಯಾಖ್ಯಾನ ಮಾಡಿ ಅಂತಂದರೆ ಹೇಗೆ ಕಷ್ಟ ಆಗುತ್ತೋ ಹಾಗೇನೆ.
ಲವ್, ಪ್ರೀತಿ ಬಗ್ಗೆನೂ ಕೂಡ ನಾವು ಹಾಗೆ ಹೀಗೆ ಅಂತ ಹೇಳ್ಬೋದು. ಅದ್ರ ನಿಜವಾಗಿರ್ತಕ್ಕಂಥ ಪ್ರೀತಿ ಹೇಗಿರುತ್ತೆ ಅನ್ನೋದನ್ನು ನಾವು ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ. ಹಾಗೆ ಫಾಲ್ ಆಫ್ ಲೀವ್ಸ್ ಇನ್ ಆಟಮ್, ಶರದ್ ಋತುವಿನಲ್ಲಿ ಮರದಿಂದ ಒಂದು ಎಲೆ ಬೀಳ್ತಾ ಇರ್ತದಲ್ಲ, ಹಾಗೆ ಇದು ಪೊಯೆಟ್ರಿ. ಅದನ್ನು ಅಷ್ಟು ಈಸಿಯಾಗಿ ನಾವು ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ, ಅದನ್ನು ಅನುಭವಿಸಬೇಕು ಅಂತ ಅವ್ರು ಹೇಳ್ತಾರೆ. ಪೊಯಿಟ್ರಿ ಈಸ್ ದ ಪೊಯೆಟಿಕ್ ಆ್ಯಕ್ಟ್. ಇಲ್ಲಿ ಪೊಯೆಟಿಕ್ ಆ್ಯಕ್ಟ್ ಅಂತ ಇದೆ ನೋಡಿ, ಇದನ್ನು ಕನ್ನಡದಲ್ಲಿ ಕಾವ್ಯಾನಂದ ಅಂತ ಕರಿತೀವಿ. ಒಂದು ಪೊಯಮನ್ನು ಓದಿದಾಗ, ಒಂದು ಹಾಡನ್ನು ಕೇಳಿದಾಗ ನಮ್ಮ ಒಳಗೆ ಒಂದು ರೀತಿಯಾಗಿರ್ತಕ್ಕಂಥ ಆನಂದ ಉಂಟಾಗುತ್ತಲ್ಲ, ಇದನ್ನು ಪೊಯೆಟಿಕ್ ಆ್ಯಕ್ಟ್ ಅಂತ ಕರೀತಾರೆ. ಈ ಪೊಯೆಟ್ರಿ ಅನ್ನೋದು ಕೂಡ ಒಂದು ಪೊಯೆಟಿಕ್ ಆ್ಯಕ್ಟ್ ದಟ್ ಟೇಕ್ಸ್ ಪ್ಲೇಸ್ ವೆನ್ ದ ಪೊಯೆಟ್ ರೈಟ್ಸ್ ಇಟ್, ವೆನ್ ದ ರೀಡರ್ಸ್ ರೀಡ್ ಇಟ್. ಈ ಪೊಯೆಟಿಕ್ ಆ್ಯಕ್ಟ್ ಯಾವಾಗ ಉಂಟಾಗುತ್ತೆ ಅಂತಂದರೆ ವೆನ್ ದ ಪೊಯೆಟ್ ರೈಟ್ಸ್ ಇಟ್. ಈ ಕವಿ ಆ ಕವಿತೆಯನ್ನು ಬರಿಬೇಕಾದ್ರೆ ಅವನ ಹತ್ರ ಫೀಲಿಂಗ್ಸ್ ತುಂಬಿಕೊಂಡಿರ್ತದಲ್ಲ, ಅದು ಬರಿಬೇಕಾದ್ರೆ ಇರ್ತದೆ. ಹಾಗೇನೆ ಆ ಪೊಯಮನ್ನು ಓದ್ತಕ್ಕಂಥ ರೀಡರ್ ಏನಿರ್ತಾನೆ, ಅವನು ಓದಿದಾಗ ಕೂಡ ಅದೇ ಫೀಲಿಂಗ್ಸ್ ಅವನಲ್ಲಿ ಉಂಟಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ನಾನು ಕವಿ ಆಗ್ತೀನಿ ಅಂತೇಳಿ ಸುಮ್ಮನೆ ಒಂದು 2 ಲೈನ್ ಬಿಟ್ಟರೆ ಅವನು ಕವಿ ಆಗೋಕ್ಕಾಗಲ್ಲ. ಈ ಪೊಯೆಟ್ರಿ ಅನ್ನೋದು ಹೇಗಿರುತ್ತೆ ಅನ್ನೋದನ್ನು ವರ್ಡ್ಸ್ವರ್ತ್ ಒಂದು ಕಡೆ ಹೇಳ್ತಾನೆ. ಇಟ್ ಈಸ್ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ಅಂತ ಹೇಳ್ತಾನೆ. ಮನಸ್ಸಿನಲ್ಲಿ ಭಾವನೆಗಳು ತುಂಬಿ ಉಕ್ಕಿ ಹರಿದಾಗ ಅದು ಕವಿತೆ ರೀತಿಯಲ್ಲಿ ಬರ್ತದಂತೆ. ಹಾಗೆ ಕವಿ ಅದನ್ನು ಬರೆದಾಗ, ಅದನ್ನು ಓದಿದಾಗ ಆ ಪೊಯೆಟಿಕ್ ಆ್ಯಕ್ಟ್, ಆ ಕಾವ್ಯಾನಂದ ಅನ್ನತಕ್ಕಂಥದ್ದು ಉಂಟಾಗುತ್ತೆ ಅಂತ ಹೇಳ್ತಾರೆ. ಇಫ್ ಒನ್ ಡಸ್ ನಾಟ್ ಫೀಲ್ ದ ಪೊಯೆಟಿಕ್ ಇವೆಂಟ್ ಅಪಾನ್ ರೀಡಿಂಗ್ ಇಟ್, ಯಾರಾದರೂ ಒಬ್ಬ ಓದುಗ ಆ ಕವಿತೆಯನ್ನು ಓದಿದಾಗ ಅವನ ಹತ್ರ ಫೀಲಿಂಗ್ಸ್ ಅಥವಾ ಎಮೋಷನ್ಸ್ ಬರಲೇ ಇಲ್ಲ ಅಂತಂದರೆ ದ ಪೊಯೆಟ್ ಹ್ಯಾಸ್ ಫೇಲ್ಡ್, ಅದನ್ನು ಬರೆದಿರ್ತಕ್ಕಂಥ ಕವಿ ಫೇಲ್ ಆದ ಅಂತ. ಯಾಕಂದರೆ ಆ ಕವಿತೆಯನ್ನು ಬರಿಬೇಕಾದ್ರೆ ಕವಿ ಹತ್ರ ಯಾವ ಫೀಲಿಂಗ್ಸ್ ಇತ್ತು, ಯಾವ ಎಮೋಷನ್ಸ್ ಇತ್ತು, ಒಬ್ಬ ಓದುಗ ಅದನ್ನು ಓದುವಾಗ ಅವನಲ್ಲೂ ಆ ಫೀಲಿಂಗ್ಸ್ ಬಂತು ಅಂತಂದರೆ ಅವನೊಬ್ಬ ಸಕ್ಸಸ್ಫುಲ್ ಕವಿ ಆಗ್ತಾನೆ. ಅಕಾರ್ಡಿಂಗ್ ಟು ಬೋಗಸ್, ಪೊಯೆಟ್ರಿ ಇಸ್ ಮ್ಯಾಜಿಕಲ್, ಮಿಸ್ಟೀರಿಯಸ್, ಅನ್ಎಕ್ಸ್ಪ್ಲೇನೇಬಲ್, ಆಲ್ದೋ ನಾಟ್ ಇನ್ಕಾಂಪ್ರಿಹೆನ್ಸಿಬಲ್. ಬೋಗಸ್ ಅವರು ಹೇಳ್ತಾರೆ ಪೊಯೆಟ್ರಿ ಅನ್ನೋದು ಒಂಥರ ಮ್ಯಾಜಿಕಲ್ ಆಗಿರ್ತದೆ, ಮಿಸ್ಟೀರಿಯಸ್, ನಿಗೂಢವಾಗಿರ್ತದೆ, ಅನ್ಎಕ್ಸ್ಪ್ಲೇನೇಬಲ್, ಮಾತುಗಳಲ್ಲಿ ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ, ಆಲ್ದೋ ನಾಟ್ ಇನ್ಕಾಂಪ್ರಿಹೆನ್ಸಿಬಲ್, ಅದು ಗೊತ್ತಾಗಲ್ಲ ಅಂತಲ್ಲ, ಅದನ್ನು ಓದಿ ನಾವು ಅನುಭವಿಸಬೇಕು, ಅವಾಗ ಮಾತ್ರ ಅದು ಕವಿತೆ ಅನ್ನೋದು ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಬೋಗಸ್ ಅವರು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಪೊಯೆಟ್ರಿ ಈಸ್ ಫೈಂಡಿಂಗ್ ದ ಪ್ರಿಸೈಸ್ ವರ್ಡ್ಸ್ ಅಂತ ಹೇಳ್ತಾರೆ. ಇದು ಕೂಡ ಪೊಯೆಟ್ರಿಗೆ ಸಂಬಂಧಪಟ್ಟಿದ್ದು. ತಮಗೇನಾದರೂ ಎಕ್ಸಾಮಲ್ಲಿ 4 ಮಾರ್ಕ್ಸ್ಗೆ ಕ್ವಶನ್ಗೆ ಏನಾದರೂ ಪೊಯೆಟ್ರಿ ಬಗ್ಗೆ ಕೇಳಿದರೆ ಹಿಂದೆ ಹೇಳಿರೋವು ಮತ್ತು ಇವನ್ನ ಸೇರಿಸಿ ಬರೆದ್ರೆ ಅದಕ್ಕೆ 4 ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್ ಆಗುತ್ತೆ. ಈ ಪೊಯೆಟ್ರಿ ಅಂತಂದರೆ ನಾವು ಸರಿಯಾಗಿರ್ತಕ್ಕಂಥ ಪದಗಳನ್ನ ಬಳಸೋದ್ರಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ನೋಡಿ. ದ ಪೊಯೆಟ್ ಹ್ಯಾಸ್ ಟು ಯೂಸ್ ಪ್ರಿಸೈಸ್ ವರ್ಡ್ಸ್ ಟು ಡಿಸ್ಕ್ರೈಬ್ ಹಿಸ್ ಎಮೋಷನ್ಸ್ ಟು ಕನ್ವೆ. ತನ್ನಲ್ಲಿರ್ತಕ್ಕಂಥ ಎಮೋಷನ್ಸ್ ಏನಿರ್ತವೆ, ಫೀಲಿಂಗ್ಸ್ ಏನಿರ್ತವೆ, ಅದನ್ನು ಮತ್ತೊಬ್ಬರಿಗೆ ತಲುಪಿಸಬೇಕಾಗಿತ್ತು ಕವಿತೆ ರೂಪದಲ್ಲಿ ಅಂತಂದರೆ ಸರಿಯಾಗಿರ್ತಕ್ಕಂಥ ಪದಗಳನ್ನ ಬಳಸಬೇಕು. ಅದಕ್ಕೆ ಎಲ್ಲರೂ ಕೂಡ ಕವಿ ಆಗೋಕ್ಕಾಗಲ್ಲ. ಕವಿ ಏನು ಮಾಡ್ತಾನೆ, ತುಂಬ ಅದ್ಭುತವಾಗಿರ್ತಕ್ಕಂಥ ಪದಗಳನ್ನ ಬಳಸಿ ತನ್ನಲ್ಲಿರ್ತಕ್ಕಂಥ ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ. ಓನ್ಲಿ ದೆನ್ ಹಿ ಕ್ಯಾನ್ ಟಚ್ ದ ಕಾರ್ಡ್ಸ್ ಆಫ್ ರೀಡರ್ಸ್ ಹಾರ್ಟ್. ಯಾರ ಕವಿತೆಯನ್ನು ಓದ್ತಿರ್ತಾರೆ ಅವರು ಹೃದಯವನ್ನು ತಲುಪಬೇಕಾಗಿತ್ತು ಅವನ ಫೀಲಿಂಗ್ಸ್ ಅಂತಂದರೆ ಸರಿಯಾಗಿರ್ತಕ್ಕಂಥ ಪದಗಳನ್ನ ಬಳಸಬೇಕು ಅವನು. ಇಟ್ ಈಸ್ ದ ಯೂಸ್ ಆಫ್ ಸರ್ಟನ್ ವರ್ಡ್ಸ್ ಆ್ಯಂಡ್ ಫ್ರೇಸಸ್ ವಿಚ್ ಗಿವ್ಸ್ ಇಟ್ ಎ ಮ್ಯಾಜಿಕಲ್ ಆ್ಯಂಡ್ ಪೊಯೆಟಿಕ್ ಕ್ವಾಲಿಟಿ ಟು ಟ್ರಾನ್ಸ್ಫಾರ್ಮ್ ದ ಐಡಿಯಾ ಫ್ರಾಮ್ ಟ್ರೈವಿಯಲ್ ಟು ಮಿಸ್ಟೀರಿಯಸ್ ಆ್ಯಂಡ್ ಡಿವೈನ್. ಈ ಕವಿತೆ ಬರಿಬೇಕಾದ್ರೆ ಅವನು ಅದ್ಭುತವಾಗಿರ್ತಕ್ಕಂಥ ಪದಗಳನ್ನ ಏನು ಬರೀತಾನೆ, ಪ್ರೇಸಸ್ಗಳನ್ನ ಏನು ಬಳಸ್ತಾನೆ, ಆವಾಗ ಆ ಕವಿತೆ ಒಂದು ಮ್ಯಾಜಿಕಲ್ ಆಗುತ್ತೆ, ಪೊಯೆಟಿಕ್ ಕ್ವಾಲಿಟಿನ ಪಡ್ಕೊಳ್ತದೆ. ಹಾಗೆಯೇ ಟ್ರಾನ್ಸ್ಫಾರ್ಮ್ ಐಡಿಯಾ ಫ್ರಮ್ ಟ್ರೈವಿಯಲ್ ಟು ಮಿಸ್ಟೀರಿಯಸ್ ಆ್ಯಂಡ್ ಡಿವೈನ್. ಸಾಮಾನ್ಯವಾಗಿರ್ತಕ್ಕಂಥ ವಿಷಯದ ಬಗ್ಗೆನೇ ಅವನು ಕವಿತೆ ಬರೀತಾ ಇರ್ತಾನೆ, ಬಟ್ ಆ ಪದಗಳ ಮೂಲಕ ಅದನ್ನು ವ್ಯಕ್ತ ಮಾಡಿದಾಗ ಏನಾಗುತ್ತೆ, ಅದು ಡಿವೈನ್ ಆಗುತ್ತೆ, ಮಿಸ್ಟೀರಿಯಸ್ ಆಗುತ್ತೆ ಅಂತ ಬೋಗಸ್ ಅವರು ಹೇಳ್ತಾರೆ. ಬೋಗಸ್ ಕೋಟ್ಸ್ ಎ ಲೈನ್ ಇನ್ ಎ ಪೋಯಮ್ ಬೈ ಎಮಿಲಿ ಡಿಕನ್ಸನ್. ಎಮಿಲಿ ಡಿಕನ್ಸನ್ ಅವರು ಬರೆದಿರ್ತಕ್ಕಂಥ ಒಂದು ಪೋಯಮಿಂದ ಒಂದು ಲೈನನ್ನು ಇಲ್ಲಿ ಎಕ್ಸಾಂಪಲ್ ಆಗಿ ಕೊಡ್ತಾರೆ. ಅದರಿಂದ ನಮಗೆ ಗೊತ್ತಾಗುತ್ತೆ ಈ ಪೋಯಮ್ನ ಬರೀಬೇಕಾದ್ರೆ ಈ ಪದಗಳು ಎಷ್ಟು ಮಹತ್ವವನ್ನು ವಹಿಸ್ತವೆ ಅಂತ. ವಿಚ್ ಇಸ್ ಎ ಫೈನ್ ಎಕ್ಸಾಂಪಲ್ ಟು ಸಪೋರ್ಟ್ ಹಿಸ್ ವ್ಯೂ. ಪದಗಳನ್ನ ಬಳಸ್ಬೇಕಂತ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಎಮಿಲಿ ಡಿಕನ್ಸನ್ ಅವ್ರು ಬರೀತಾರೆ, ದಿಸ್ ವೈಟ್ ಡಸ್ಟ್ ವಾಸ್ ಜೆಂಟಲ್ಮೆನ್ ಆ್ಯಂಡ್ ಲೇಡೀಸ್. ಇಲ್ಲಿ ಬಿದ್ದಿರ್ತಕ್ಕಂಥ ಧೂಳು ಏನಿದೆ ಅದು ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಅಂತ ಹೇಳ್ತಾರೆ. ಇಫ್ ಸಿ ಹ್ಯಾಡ್ ರಿಟರ್ನ್ ಮೆನ್ ಆ್ಯಂಡ್ ವುಮೆನ್, ಅವರು ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಅಂತ ಬರೆಯೋ ಬದಲಾಗಿ ಮೆನ್ ಆ್ಯಂಡ್ ವುಮೆನ್ ಅಂತ ಬರೆದ್ರೆ ಏನಾಗ್ತಾ ಇತ್ತು, ಇಟ್ ವುಡ್ ಹ್ಯಾವ್ ಫೇಲ್ಡ್ ಆಸ್ ಎ ಪೊಯೆಟ್ರಿ. ಅದು ಒಂದು ಕವಿತೆ ಅಂತ ಅನಿಸ್ಕೊಳ್ತಾ ಇರಲಿಲ್ಲ. ನೋಡಿ, ಅವರು ಮೆನ್ ಆ್ಯಂಡ್ ವುಮೆನ್ ಅಂತ ಬರೆಯೋ ಬದಲಾಗಿ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಅಂತ ಬಳಸ್ತಾರೆ. ಇಟ್ ವುಡ್ ಹ್ಯಾವ್ ಬೀನ್ ವೆರಿ ಆರ್ಡಿನರಿ. ಹಾಗಾಗಿ ಮೆನ್ ಆ್ಯಂಡ್ ವುಮೆನ್ ಅಂತ ಬಳಸೋ ಬದಲಾಗಿ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಅಂತ ಬಳಸ್ತಾರಲ್ಲ, ಅವಾಗ ಅದು ಕವಿತೆ ಆಗುತ್ತೆ. ಹಾಗಾಗಿ ಬೋರ್ಗಸ್ ಅವರು ಹೇಳ್ತಾರೆ ಪೊಯೆಟ್ರಿ ಇಸ್ ಫೈಂಡಿಂಗ್ ದ ಪ್ರಿಸೈಸ್ ವರ್ಡ್ಸ್. ಕವಿತೆಯನ್ನು ಬರೀಬೇಕಾದ್ರೆ ಈ ಪದಗಳು ತುಂಬ ಮುಖ್ಯವಾಗಿರ್ತವೆ ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಮೆಟಾಫರ್ಸ್. ಮೆಟಾಫರ್ಸ್ ಅಂದರೆ ಗೊತ್ತಲ್ವಾ, ಇದನ್ನು ಕನ್ನಡದಲ್ಲಿ ನಾವು ರೂಪಕಾಲಂಕಾರ ಅಂತ ಕರಿತೀವಿ. ಇದರ ಬಗ್ಗೆ ಕೂಡ ಬೋಗಸ್ ಅವ್ರು ಹೇಳಿರೋದ್ರಿಂದ ಎಕ್ಸಾಮಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಕ್ವಶನನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗಾದರೆ ಯಾವ್ಯಾವ ಪಾಯಿಂಟ್ಸನ್ನು ನಾವು ಇಲ್ಲಿ ಮಾಡಿಟ್ಕೋಬೇಕು ನೋಡಿ. ಎ ಪೊಯೆಟ್ ಯೂಸಸ್ ಮೆಟಾಫರ್ಸ್ ಟು ಮೇಕ್ ಹಿಸ್ ಡಿಸ್ಕ್ರಿಪ್ಷನ್ ಎಫೆಕ್ಟಿವ್. ಒಬ್ಬ ಕವಿ ತನ್ನ ಕವಿತೆ ಎಲ್ಲರಿಗೂ ಇಷ್ಟ ಆಗಬೇಕಾಗಿತ್ತು, ಎಫೆಕ್ಟಿವ್ ಆಗಿರಬೇಕಾಗಿತ್ತು ಅಂದರೆ ಅವನು ಮೆಟಾಫರ್ಸ್ಗಳನ್ನ ಬಳಸಲೇಬೇಕಾಗತ್ತೆ.
ಮೆಟಾಫರ್ಸ್ ಹ್ಯಾವ್ ಎಕ್ಸಿಸ್ಟೆಡ್ ಫ್ರಮ್ ಟೈಮ್ ಇಮ್ಮೆಮೋರಿಯಲ್. ಈ ಮೆಟಾಫರ್ಸ್ಗಳನ್ನ ಕವಿಗಳು ಬಳಸೋದು ಇತ್ತಿತ್ತಲಾಗಿ ಅಲ್ಲ, ತುಂಬಾ ಹಳೆಯ ಕಾಲಗಳಿಂದ ಕೂಡ ಇದನ್ನು ಬಳಸ್ತಾ ಬಂದಿದ್ದಾರೆ. ಎಲ್ಲ ಭಾಷೆ, ಎಲ್ಲ ಸಾಹಿತ್ಯದಲ್ಲೂ ಕೂಡ ನಾವು ಇದನ್ನು ಕಾಣ್ತೀವಿ. ಹಿ ಫೀಲ್ಸ್ ಮೆಟಾಫರ್ಸ್ ಮೇಕ್ ಪೊಯೆಟ್ರಿ ಮ್ಯಾಜಿಕಲ್ ಆ್ಯಂಡ್ ಮಿಸ್ಟೀರಿಯಸ್. ಈ ಮೆಟಾಫರ್ಸ್ಗಳನ್ನ ಬಳಸಿದಾಗ ಮಾತ್ರ ಆ ಪೋಯಮ್ ಮ್ಯಾಜಿಕಲ್ ಅಂತ ಅನಿಸ್ಕೊಳುತ್ತೆ, ಮಿಸ್ಟೀರಿಯಸ್ ಆಗಿ ಕಾಣಿಸುತ್ತೆ. ಎಸೆನ್ಷಿಯಲ್ ಮೆಟಾಫರ್ಸ್, ಅವರು ಕೆಲವೊಂದು ಎಸೆನ್ಷಿಯಲ್ ಮೆಟಾಫರ್ಸ್ ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೂಡ ಕ್ವಶನ್ ಅನ್ನ 2 ಮಾರ್ಕ್ಸ್ ಕ್ವಶನ್ ಅನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಯಾವುದಕ್ಕೆ ಅವರು ಎಸೆನ್ಷಿಯಲ್ ಮೆಟಾಫರ್ಸ್ ಅಂತ ಕರೀತಾರೆ ನೋಡಿ, ಇವು ಎಲ್ಲ ಭಾಷೆ, ಎಲ್ಲ ಸಾಹಿತ್ಯದಲ್ಲೂ ಸಾಮಾನ್ಯವಾಗಿ ಇದನ್ನ ಬಳಸ್ತಾರೆ. ಹಾಗಾಗಿ ಇವನ್ನ ಎಸೆನ್ಷಿಯಲ್ ಮೆಟಾಫರ್ಸ್ ಅಂತ ಕರೀತಾರೆ. ಅವು ಯಾವ್ದು ನೋಡಿ, ಟೈಮ್ ಆ್ಯಂಡ್ ರಿವರ್, ಕಾಲ ಮತ್ತು ನದಿಗೆ ಹೋಲಿಸ್ಬಿಟ್ಟು ಹೇಳ್ತಾರೆ. ಲೈಫ್ ಆ್ಯಂಡ್ ಡ್ರೀಮ್, ಜೀವನ ಅನ್ನೋದು ಒಂದು ಕನಸು ಅಂತ ಹೇಳ್ತಾರೆ. ಡೆತ್ ಆ್ಯಂಡ್ ಸ್ಲೀಪ್ ಅಲ್ವಾ, ಸಾವು ಮತ್ತು ನಿದ್ರೆ ಎರಡಕ್ಕೂ ಹೋಲಿಸ್ತಿರ್ತಾರೆ. ಅದಕ್ಕೆ ಚಿರನಿದ್ರೆ ಅಂತ ಕರೀತಾರೆ ಸಾವಿಗೆ. ಸ್ಟಾರ್ಸ್ ಆ್ಯಂಡ್ ಐಸ್, ಕಣ್ಣುಗಳನ್ನು ನಕ್ಷತ್ರಗಳಿಗೆ ಹೋಲಿಸ್ತಾ ಇರ್ತಾರೆ. ಫ್ಲವರ್ಸ್ ಆ್ಯಂಡ್ ವುಮೆನ್, ಹೆಣ್ಮಕ್ಳನ್ನು ಹೂವಿಗೆ ಹೋಲಿಸ್ತಕ್ಕಂಥದ್ದು ಎಲ್ಲ ಭಾಷೆಯಲ್ಲಿ, ಎಲ್ಲ ಕಾಲದಲ್ಲೂ ಕೂಡ ಕವಿಗಳು ಇದನ್ನು ಬಳಸ್ತಾರೆ. ಆದ್ದರಿಂದ ಇವಕ್ಕೆ ಎಸೆನ್ಷಿಯಲ್ ಮೆಟಾಫರ್ಸ್ ಅಂತ ಬೋಗಸ್ ಅವರು ಕರೀತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಬುಕ್ಸ್ ವಿಲ್ ನಾಟ್ ಡಿಸ್ಅಪಿಯರ್. ಈ ಪಾಠದ ಟೈಟಲ್, ಈ ಜಗತ್ತಿನಿಂದ ಈ ಪುಸ್ತಕಗಳು ಯಾವಾಗಲೂ ಕೂಡ ಕಣ್ಮರೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಆಗೋದಿಲ್ಲ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೂಡ ಎಕ್ಸಾಮಲ್ಲಿ ಕ್ವಶನ್ಸನ್ನು ಅವಾಗ ಕೇಳ್ತಾನೆ ಇರ್ತಾರೆ. ಯಾವ್ಯಾವ ಪಾಯಿಂಟ್ಸನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕು ನೋಡಿ. ಅಕಾರ್ಡಿಂಗ್ ಟು ಬೋಗಸ್, ಅಮಂಗ್ ದ ಮೆನಿ ಇನ್ವೆನ್ಷನ್ ಆಫ್ ಮ್ಯಾನ್, ಮನುಷ್ಯ ಏನೇನೇನೋ ಕಂಡುಹಿಡಿದಿದ್ದಾನೆ. ದ ಬುಕ್ ಈಸ್ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಆಫ್ ಆಲ್. ಎಲ್ಲ ಇನ್ವೆನ್ಷನ್ಗಳಲ್ಲಿ ಪುಸ್ತಕ ಅನ್ನೋದು ಒಂದು ಔಟ್ಸ್ಟ್ಯಾಂಡಿಂಗ್ ಆಗಿರ್ತಕ್ಕಂಥ ಇನ್ವೆನ್ಷನ್ ಅಂತ ಹೇಳ್ತಾನೆ. ಆಲ್ ಅದರ್ಸ್ ಆರ್ ಎಕ್ಸ್ಟೆನ್ಷನ್ ಆಫ್ ಅವರ್ ಬಾಡೀಸ್. ಬೇರೆ ಎಲ್ಲ ಕಂಡಿದ್ದೆಲ್ಲ ಅವೆಲ್ಲ ಎಕ್ಸ್ಟೆನ್ಷನ್ಗಳು ಮಾತ್ರ. ನಮ್ಮ ಬಾಡಿಗೆ ಕೈ ಇರ್ಬೋದು, ಕಾಲಿರ್ಬೋದು, ಕಣ್ಣಿರ್ಬೋದು, ಇದಕ್ಕೆಲ್ಲ ಎಕ್ಸ್ಟೆನ್ಷನ್ಗಳು ಅಷ್ಟೇ. ಉದಾಹರಣೆ ಕೊಡ್ತಾರೆ ನೋಡಿ, ದ ಟೆಲಿಫೋನ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ಅವರ್ ವಾಯ್ಸ್. ನಮ್ಮ ವಾಯ್ಸ್ಗೆ ಒಂದು ಲಿಮಿಟ್ ಇದೆ, ಅದನ್ನು ತುಂಬ ದೂರಕ್ಕೆ ತಲುಪಿಸಬೇಕಾಗಿತ್ತು ಅಂದರೆ ಟೆಲಿಫೋನನ್ನು ಯೂಸ್ ಮಾಡ್ತೀವಿ, ಅದು ಎಕ್ಸ್ಟೆನ್ಷನ್ ಆಗಿ ಕೆಲಸ ಮಾಡುತ್ತೆ ಅಷ್ಟೇ. ದ ಟೆಲಿಸ್ಕೋಪ್ ಆ್ಯಂಡ್ ದ ಮೈಕ್ರೋಸ್ಕೋಪ್ ಆರ್ ಎಕ್ಸ್ಟೆನ್ಷನ್ ಆಫ್ ಅವರ್ ಸೈಟ್. ನಮ್ಮ ದೃಷ್ಟಿ ಏನಿದೆ ಅದಕ್ಕೊಂದು ಲಿಮಿಟ್ ಅನ್ನೋದಿದೆ. ತುಂಬ ದೂರದಲ್ಲಿರ್ತಕ್ಕಂಥ ವಸ್ತುಗಳನ್ನ ನೋಡೋಕ್ಕಾಗಲ್ಲ, ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ವಸ್ತುಗಳನ್ನ ನೋಡೋಕ್ಕಾಗಲ್ಲ. ಅವುಗಳನ್ನ ನೋಡೋದಕ್ಕೆ ನಾವೇನು ಮಾಡಿದ್ವಿ, ಟೆಲಿಸ್ಕೋಪ್ ಮತ್ತು ಮೈಕ್ರೋಸ್ಕೋಪ್ಗಳನ್ನ ಕಂಡುಹಿಡಿದ್ವಿ. ಹಾಗಾಗಿ ಅವು ಕೇವಲ ಎಕ್ಸ್ಟೆನ್ಷನ್ ಆಫ್ ಅವರ್ ಸೈಟ್ ಅಂತ ಹೇಳ್ತಾರೆ. ದ ಸ್ವೋರ್ಡ್ ಆ್ಯಂಡ್ ದ ಫ್ಲೋ, ಖಡ್ಗ ಇರ್ಬೋದು, ನೇಗಿಲ ಇರ್ಬೋದು, ಆರ್ ಎಕ್ಸ್ಟೆನ್ಷನ್ ಆಫ್ ಅವರ್ ಆರ್ಮ್ಸ್. ನಮ್ಮ ಬಾಹು ಏನಿದೆ, ಕೈಗೇನಿದೆ, ಒಂದು ಲಿಮಿಟ್ ಅನ್ನೋದಿರ್ತದೆ, ಅದಕ್ಕೆ ಶಕ್ತಿ ಸ್ವಲ್ಪ ಇರ್ತದೆ. ಅದನ್ನು ಜಾಸ್ತಿ ಮಾಡಿಕೊಳ್ಳೋದಕ್ಕೆ ನಾವು ಸ್ವೋರ್ಡ್, ಖಡ್ಗನ ಕಂಡುಹಿಡಿದ್ವಿ, ಫ್ಲೋ, ನೇಗಿಲನ್ನು ಕಂಡುಹಿಡಿದ್ವಿ. ದ ಬುಕ್ ಈಸ್ ಆ್ಯನ್ ಎಕ್ಸ್ಟೆನ್ಷನ್ ಆಫ್ ಅವರ್ ಇಮ್ಯಾಜಿನೇಷನ್ ಆ್ಯಂಡ್ ಮೆಮೊರಿ. ಬಟ್ ಪುಸ್ತಕ ಮಾತ್ರ ಯಾವುದ್ರ ಎಕ್ಸ್ಟೆನ್ಷನ್ ಅಂತಂದರೆ ಅವರ್ ಇಮ್ಯಾಜಿನೇಷನ್ ಆ್ಯಂಡ್ ಮೆಮೊರಿ. ನಮ್ಮಲ್ಲಿರ್ತಕ್ಕಂಥ ಕಲ್ಪನೆ ಮತ್ತು ನೆನಪುಗಳಿಗೆ ಇದು ಎಕ್ಸ್ಟೆನ್ಷನ್ ಆಗಿರ್ತದೆ. ಈ ಬುಕ್ ಡಿಸ್ಅಪಿಯರ್, ಈ ಜಗತ್ತಿನಿಂದ ಪುಸ್ತಕಗಳು ಮರೆಯಾಗಿಬಿಟ್ರೆ ಏನಾಗುತ್ತೆ, ಶ್ಯೂರ್ಲಿ ಹಿಸ್ಟ್ರಿ ಆ್ಯಂಡ್ ಮ್ಯಾನ್ ವುಡ್ ಡಿಸ್ಅಪಿಯರ್. ಇತಿಹಾಸ ಮತ್ತು ಮನುಷ್ಯ ಕೂಡ ಇಲ್ಲಿರೋದಿಲ್ಲ, ಅವನು ಕೂಡ ಕಣ್ಮರೆ ಆಗಿಬಿಡ್ತಾನೆ ಅಂತ ಬೋಗಸ್ ಅವರು ಹೇಳ್ತಾರೆ. ಇನ್ನು ಲಾಸ್ಟ್ ಪಾಯಿಂಟ್, ಲಿಟ್ರೇಚರ್ ಅಂದರೆ ಸಾಹಿತ್ಯ. ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೂ ಕೂಡ ಕೆಲವೊಂದು ವಿಚಾರಗಳನ್ನ ಅವ್ರು ಹೇಳ್ತಾರೆ. ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೀ ಪಾಯಿಂಟ್ಸ್ಗಳನ್ನ ಯಾವ ರೀತಿ ಮಾಡಿಟ್ಕೋಬೇಕು ನೋಡಿ. ಅಕಾರ್ಡಿಂಗ್ ಟು ಬೋಗಸ್, ಲಿಟ್ರೇಚರ್ ಈಸ್ ಎ ಡ್ರೀಮ್. ಈ ಸಾಹಿತ್ಯವನ್ನು ಒಂದು ಕನಸು ಅಂತ ಕರೀತಾರೆ. ಎ ಕಂಟ್ರೋಲ್ ಡ್ರೀಮ್, ಬಟ್ ಅದು ಕಂಟ್ರೋಲ್ ಆಗಿರ್ತಕ್ಕಂಥ ಒಂದು ಕನಸು ಅಂತ. ಹೇಗೆ? ಬೋಗಸ್ ಸೇಸ್ ದ್ಯಾಟ್ ಅವರ್ ಪಾಸ್ಟ್ ಈಸ್ ನಥಿಂಗ್ ದ್ಯಾಟ್ ಸೀಕ್ವೆನ್ಸ್ ಆಫ್ ಡ್ರೀಮ್ಸ್. ನಮ್ಮ ಕನಸುಗಳು, ಈ ಪಾಸ್ಟ್ ಅನ್ನತಕ್ಕಂಥದ್ದು, ಗತಕಾಲ ಅನ್ನತಕ್ಕಂಥದ್ದು ಒಂಥರ ಕನಸಿನ ಥರ ಇರ್ತದೆ. ಆಗಿ ಹೋಗಿರೋದೆಲ್ಲ ಈಗ ನಿಜ ಇರಲ್ಲ, ವಾಸ್ತವದಲ್ಲಿರಲ್ಲ, ಬಟ್ ಅದೊಂದು ಕನಸಿನ ಥರ ಇರ್ತದೆ. ಅದನ್ನೇ ಕವಿ ಆಗಲಿ, ಸಾಹಿತಿ ಆಗಲಿ ಪುಸ್ತಕ ರೂಪದಲ್ಲಿ ಬರೆದಿಟ್ಟಿರ್ತಾರೆ. He states that the books are the great memory of all centuries. ಈ ಮೆಮರೀಸ್ ಏನಿದೆ ಇದೆಲ್ಲ ಪಾಸ್ಟ್ಗೆ ಸಂಬಂಧಪಟ್ಟಿರ್ತಿರ್ತದೆ. ಆಗಿ ಹೋಗಿರೋದ್ರ ಬಗ್ಗೆ ನೆನಪಿರ್ತದಲ್ಲ, ಇದನ್ನೇ ನಾವು ಪುಸ್ತಕಗಳಲ್ಲಿ ಕಾಣ್ತಾ ಇರ್ತೀವಿ. ದೇ ಆರ್ ಎ ಬ್ರಿಡ್ಜ್ ಬಿಟ್ವೀನ್ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಈ ಪುಸ್ತಕಗಳು ಅಂತಕ್ಕಂಥದ್ದು, ಈ ಸಾಹಿತ್ಯ ಅಂತಕ್ಕಂಥದ್ದು ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರ್, ಭೂತ, ಭವಿಷ್ಯತ್ ಮತ್ತು ವರ್ತಮಾನ ಇದೆಲ್ಲ ಅದರ ಮಧ್ಯಕ್ಕೆ ಬ್ರಿಡ್ಜ್ ಆಗಿ ಕೆಲಸ ಮಾಡುತ್ತೆ ಅಂತ. ಈಗ ಹಳೆ ಕಾಲದಲ್ಲಿ ಆಗಿದ್ದನ್ನೆಲ್ಲ ಅವರು ಬರೆದಿಟ್ಟಿರಲಿಲ್ಲ ಅಂತಂದರೆ ನಮಗೇನೋ ಗೊತ್ತಾಗ್ತಾ ಇರಲಿಲ್ಲ. ಈಗ ಆಗೋದನ್ನು ನಾವು ಬರೆದಿಟ್ಟಿಲ್ಲ ಅಂತಂದರೆ ಮುಂದೆ ಬರೋರಿಗೂ ಕೂಡ ಅದು ಹೀಗಿತ್ತು ಅಂತ ಅವ್ರಿಗೂ ಕೂಡ ಗೊತ್ತಾಗಲ್ಲ. ಹಾಗಾಗಿ ಅದೊಂದು ಬ್ರಿಡ್ಜ್ ರೀತಿ ಕೆಲಸ ಮಾಡ್ತದೆ. ದೇ ಟ್ರಾನ್ಸ್ಫರ್ ದ ಇನ್ಫಾರ್ಮೇಷನ್ ಫ್ರಮ್ ಒನ್ ಪೀರಿಯಡ್ ಟು ಎನದರ್. ಒಂದು ಜನ್ರೇಷನಿಂದ ಮತ್ತೊಂದು ಜನ್ರೇಷನ್ಗೆ, ಒಂದು ಪೀರಿಯಡಿಂದ ಮತ್ತೊಂದು ಪೀರಿಯಡ್ಗೆ ಇದು ಇನ್ಫಾರ್ಮೇಷನನ್ನು ಟ್ರಾನ್ಸ್ಫರ್ ಮಾಡುತ್ತೆ ಲಿಟ್ರೇಚರ್.
Therefore, he feels that if the book disappears, surely our history would disappear and man would disappear. ಇದು ಆಲ್ರೆಡಿ ಹಿಂದಿನ ಪಾಯಿಂಟಲ್ಲಿತ್ತು. ಹಾಗಾಗಿ ಈ ಸಾಹಿತ್ಯ ಅನ್ನೋದೇನಿದೆ ಪುಸ್ತಕದಲ್ಲಿರೋದ್ರಿಂದ ಪುಸ್ತಕ ಅನ್ನೋದು ಜಗತ್ತಿನಿಂದ ಕಣ್ಮರೆ ಆದರೆ ಇತಿಹಾಸ ಅನ್ನೋದು ಕಣ್ಮರೆ ಆಗುತ್ತೆ, ಹಾಗೆ ಮನುಷ್ಯ ಕೂಡ ಕಣ್ಮರೆ ಆಗ್ತಾನೆ ಅಂತ ಹೇಳ್ತಾರೆ. ಟು ಕೀಪ್ ಅವರ್ ಸೆಲ್ಫ್ಸ್ ಅಲೈವ್ ಇನ್ ಫ್ಯೂಚರ್ ವಿ ನೀಡ್ ಟು ಪ್ರೊಟೆಕ್ಟ್ ಲಿಟ್ರೇಚರ್ ವಿಚ್ ಮಿರರ್ಸ್ ಅವರ್ ಲೈಫ್. ಹಾಗಾಗಿ ನಾವು ಸಾಹಿತ್ಯವನ್ನು ರಕ್ಷಣೆ ಮಾಡಬೇಕು. ಯಾಕೆಂದ್ರೆ ನಮ್ಮ ಜೀವನಕ್ಕೆ ಅದು ಒಂದು ದರ್ಪಣದ ರೀತಿ ಮಿರರ್ ಆಗಿ ಕೆಲಸ ಮಾಡ್ತಾ ಇರ್ತದೆ. ನಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಅನುಭವಗಳನ್ನು, ವಿಚಾರಧಾರೆಗಳನ್ನ ಪುಸ್ತಕ ರೂಪದಲ್ಲಿ ಬರೀತೀವಿ. ಅದು ಮುಂದುವರ್ಕೊಂಡು ಹೋಗಬೇಕಾಗಿತ್ತು ಅಂತಂದರೆ ಈ ಸಾಹಿತ್ಯವನ್ನು ನಾವು ರಕ್ಷಣೆ ಮಾಡಬೇಕು ಅಂತ ಬೋಗಸ್ ಅವರು ಹೇಳ್ತಾರೆ. ಇವಿಷ್ಟು ಬೋಗಸ್ ಅವ್ರು ಹೇಳ್ತಕ್ಕಂಥ ವಿಚಾರಗಳು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 2 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕ್ವಶನ್ಸನ್ನು ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಈ ಪಾಯಿಂಟ್ಸ್ಗಳನ್ನ ತಾವು ಬರೆದಿಟ್ಕೊಂಡು ಕಲ್ತ್ಕೊಂಡ್ರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.